ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ಲೆಡ್ಕ. ವೀಕ್ಷಕರೇ, ಗಡಿಯಾಚೆಗಿನ ಭಯೋತ್ಪಾದನೆಯನ್ನ ಮಟ್ಟ ಹಾಕಬೇಕು ಅಂತ ಹೇಳಿದ್ರೆ ಮೊದಲು ನಮ್ಮ ದೇಶದ ಒಳಗಿನ ಶತ್ರುಗಳನ್ನ ನಿರ್ಮೂಲನೆ ಮಾಡೋದು ಬಹಳ ಅವಶ್ಯ. ಉಗ್ರರನ್ನ ಗೌರವಿಸೋ, ಉಗ್ರರನ್ನ ಸಮರ್ಥಿಸುವಂತಹ, ಅವರಿಗೆ ಪ್ರೀತಿ ತೋರುವಂತಹ ಉಗ್ರ ಮನಸ್ಥಿತಿಗಳು ಈ ದೇಶದಲ್ಲಿರೋ ತನಕ ಈ ದೇಶದಲ್ಲಿ ಉಗ್ರ ದಾಳಿ ನಡೀತಾನೆ ಇರುತ್ತೆ. ವೀಕ್ಷಕರ, ಭಯೋತ್ಪಾದಕರು ಬಂದು ನಿನ್ನ ಧರ್ಮ ಯಾವುದು ಅಂತ ಕೇಳಿ ಕೇಳಿ ಸಾಯಿಸಿ ಹೋಗ್ತಾರೆ. ಅಲ್ಲಿ ಮುಗ್ಧ ಹಿಂದೂಗಳ, ಮುಗ್ಧ ಭಾರತೀಯರ ನರಮೇಧ ಆಗಿದೆ. ಆದರೂ ಇದರಲ್ಲಿ ಪಾಲಿಟಿಕ್ಸ್ ಮಾಡ್ತಾ ಇದ್ದೀರಾ, ಇದರಲ್ಲಿ ಧರ್ಮ ಜಾತಿಯನ್ನ ಯಾಕೆ ತರ್ತಾ ಇದ್ದೀರಾ ಅನ್ನೋ ಪ್ರಶ್ನೆಯನ್ನ ಮಾಡ್ತೀರಾ ಅಂತ ಹೇಳಿದ್ರೆ, ಹಾಗಾದ್ರೆ ಹೋಗಿರುವಂತಹ ಜೀವಗಳಿಗೆ ಬೆಲೆನೇ ಇಲ್ವಾ? ನಿಮಗಳ ಪ್ರಕಾರ ಸೆಕ್ಯುಲರ್ ಅಂದ್ರೆ ಏನು? ಯಾರು ಜಾತ್ಯತೀತರು? ಯಾವ ಜಾತ್ಯತೀತತೆ ಬಗ್ಗೆ ಮಾತಾಡ್ತಾ ಇದ್ದೀರಾ? ರಾಷ್ಟ್ರೀಯವಾದಿಗಳು ಅಂದ್ರೆ ಯಾರು? ಬಹಳಷ್ಟು ಮಂದಿಗೆ ಡೌಟ್. ಈಗ ನೀನು ಮುಸ್ಲಿಂ ಆದ್ರೂ ಕೂಡ ಭಯೋತ್ಪಾದನೆಯ ಧರ್ಮ ಇದೆ ಅಂತ ಹೇಳ್ತೀಯಲ್ವಾ, ಮುಸ್ಲಿಂ ಆಗಿ ಇಷ್ಟೆಲ್ಲ ಹೇಗೆ ಮಾತಾಡೋದು? ಯಾಕೆ ಇಷ್ಟೆಲ್ಲ ಹೀಗೆಲ್ಲ ಮಾತಾಡ್ತೀಯ ಅಂತ ನಾನು ಆರಂಭದಿಂದ ಕೂಡ ಹೇಳ್ತಾ ಬರ್ತಾ ಇದ್ದೀನಿ. ನನ್ನ ಕೊನೆ ಉಸಿರಿರೋವರೆಗೂ ಇದನ್ನೇ ಹೇಳ್ತೀನಿ. ನಾನು ಮುಸ್ಲಿಂ ಅನ್ನೋದಕ್ಕಿಂತ ಮೊದಲು ನಾನೊಬ್ಬ ಹೆಮ್ಮೆಯ ಭಾರತೀಯಳು. ನಮ್ಮ ಪೂರ್ವಜರು ಯಾರನ್ನೋದು ನನಗೂ ಗೊತ್ತು, ಇಡೀ ಲೋಕಕ್ಕೆ ಗೊತ್ತು. ಅದನ್ನ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ಆದರೆ ಭಾರತ ಪಾಕ್ ಕ್ರಿಕೆಟ್ ಮ್ಯಾಚ್ ಆದಾಗ ಚಪ್ಪಾಳೆಯನ್ನು ಹೊಡೆಯುವಂತಹ ಮುಸ್ಲಿಂ ನಾನಲ್ಲ, ನಾನೊಬ್ಬ ಹೆಮ್ಮೆಯ ಭಾರತೀಯಳು. ಪಾಕ್ ಭಯೋತ್ಪಾದಕರು ಭಾರತದ ಅಮಾಯಕ ಜೀವಗಳ ಮೇಲೆ ದಾಳಿಯನ್ನು ಮಾಡಿದಾಗ ಕಣ್ಕಟ್ಟಿಗೆ ಸಂತಾಪವನ್ನ ಸೂಚನೆ ಮಾಡಿ ಹಿಂದಿನಿಂದ ಖುಷಿ ಪಡುವಂತಹ ಮುಸ್ಲಿಂ ನಾನಲ್ಲ. ಯಾವತ್ತಿದ್ರೂ ನಾನು ಹೆಮ್ಮೆಯ ಭಾರತೀಯಳು. ಕಣ್ಣ ಮುಂದೆ ಇಷ್ಟೆಲ್ಲ ಉದಾಹರಣೆ ಇದ್ದ ಮೇಲೂ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತ ಹೇಳುವಂತಹ ಮುಸ್ಲಿಂ ನಾನಲ್ಲ. ನಾನೊಬ್ಬ ಹೆಮ್ಮೆಯ ಭಾರತೀಯಳು. ಪಾಕಿಸ್ತಾನ ಧ್ವಜವನ್ನ ನೆಲಕ್ಕೆ ಹಾಕಿ ತುಳಿದ್ರೆ ಅದನ್ನ ನೋಡಿ ಮರುಗುವಂತಹ ಮುಸ್ಲಿಂ ನಾನಲ್ಲ. ನಾನೊಬ್ಬ ಹೆಮ್ಮೆಯ ಭಾರತೀಯಳು. ಜಾತ್ಯತೀತ, ಸೆಕ್ಯುಲರ್ ಅಂತ ನಾಟಕ ಮಾಡುವಂತಹ ಮುಸ್ಲಿಂ ನಾನಲ್ಲ. ಇದ್ದದ್ದನ್ನ ಇದ್ದ ಹಾಗೆ ಹೇಳುವಂತಹ ಹೆಮ್ಮೆಯ ಭಾರತೀಯಳು ನಾನು. ಅವಕಾಶವಾದಿ ಅಲ್ಲ, ನಾನು ರಾಷ್ಟ್ರೀಯವಾದಿ. ಇನ್ನು ಮೋದಿಜಿಯವರ ಜೊತೆಗೆ ಹಿಂದೆನೂ ಇದ್ದೆ. ಅದು ಆರ್ಟಿಕಲ್ 370 ತೆಗೆದಾಗ ಆಗಿರಬಹುದು, ಟ್ರಿಪಲ್ ತಲಾಕ್ ಅನ್ನ ಬ್ಯಾನ್ ಮಾಡಿದಾಗ ಆಗಿರಬಹುದು, ನೋಟ್ ಬ್ಯಾನ್ ಆದಾಗ ಆಗಿರಬಹುದು, ಇನ್ನು ಕೊರೋನಾ ಸಂಕಷ್ಟದ ಸಮಯದಲ್ಲಿ ಆಗಿರಬಹುದು, ಇತ್ತೀಚೆಗೆ ವಕ್ಫ್ ತಿದ್ದುಪಡಿ ಮಾಡಿದಾಗ್ಲೂ ಆಗಿರಬಹುದು. ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಮೋದಿಜಿಯವರ ನಿರ್ಧಾರ ಜೊತೆಗೆ ನಿಂತಿದ್ದೆ. ಈ ಸಂದರ್ಭದಲ್ಲೂ ನಿಲ್ತೀನಿ. ನಾನು ಮಾತ್ರ ಅಲ್ಲ, ಇಂತಹ ಸಂದರ್ಭದಲ್ಲಿ ಸರ್ಕಾರದ ಜೊತೆಗೆ ನಿಲ್ಲುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಕೂಡ ಹೌದು. ಅದು ನೀವು ಹಿಂದೂ ಆಗಿರಿ, ಮುಸ್ಲಿಂ ಆಗಿರಿ, ಕ್ರಿಶ್ಚಿಯನ್ ಆಗಿರಿ, ಜೈನ್ ಆಗಿರಿ, ಅಥವಾ ನೀವು ಬಿಜೆಪಿ ಆಗಿರಿ, ಕಾಂಗ್ರೆಸ್ ಆಗಿರಿ, JDS ಆಗಿರಿ, ಏನೇ ಆಗಿರಲಿ, ಸರ್ಕಾರದ ಜೊತೆಗೆ ಈ ಸಂದರ್ಭದಲ್ಲಿ ನಿಲ್ಲುವಂಥದ್ದು, ದೇಶದ ವಿಚಾರ ಅಂತ ಬಂದಾಗ ನಿಲ್ಲುವಂಥದ್ದು ಭಾರತೀಯರಾಗಿ ಪ್ರತಿಯೊಬ್ಬರ ಕರ್ತವ್ಯ ಅದು. ಹಾಗಾಗಿ ಹೆಮ್ಮೆಯ ಭಾರತೀಯಳಾಗಿ ಸಂವಿಧಾನದ ಪ್ರಕಾರ ಆಯ್ಕೆ ಆಗಿರುವಂತಹ ಮೋದಿಜಿ ಸರ್ಕಾರದ ಜೊತೆಗೆ ಅವರು ತೆಗೆದುಕೊಳ್ಳುವಂತಹ ಪ್ರತಿ ನಿರ್ಧಾರದ ಜೊತೆಗೆ ನಾನು ಯಾವತ್ತೂ ಕೂಡ ನಿಲ್ತೀನಿ. ವೀಕ್ಷಕರೇ, ಈ ವಿಡಿಯೋ ಒಂದು ಬಾರಿ ನೋಡಿ. ಇದು ಇವರುಗಳ ಮಾನಸಿಕತೆ. ಪಾಕಿಸ್ತಾನದ ಈ ಉಗ್ರ ಕೃತ್ಯವನ್ನ ಖಂಡಿಸಿ ರಸ್ತೆಯಲ್ಲಿ ಪಾಕ್ ಧ್ವಜವನ್ನ ಹಾಕಿ ಪ್ರತಿಭಟಿಸ್ತಾರೆ. ಆದ್ರೆ ಈ ಎರಡು ಮುಸ್ಲಿಂ ಹೆಣ್ಮಕ್ಳಿಗೆ ಪಾಪ ಅದನ್ನು ಸಹಿಸ್ಕೊಳ್ಳಕ್ ಆಗಲ್ಲ. ಬಂದದನ್ನ ಆಯ್ಕೊಂಡು ಹೋಗ್ತಾರಲ್ವಾ, ನಾಚಿಕೆ ಆಗಲ್ವಾ ನಿಮಗೆ? ಸಮುದಾಯದ ಹಿರಿಯ ವ್ಯಕ್ತಿತ್ವಗಳು ವಕ್ಫ್ ತಿದ್ದುಪಡಿ ಆದಾಗ ಬಂದಿದ್ರಲ್ಲ, ಎಲ್ಲಿದ್ದೀರಾ ಈಗ ನೀವು? ದೇಶದ ವಿಚಾರಕ್ಕೆ ಯಾಕೆ ಯಾರು ಮಾತಾಡಲ್ಲ? ಯಾವ ಮಾನಸಿಕತೆ ಇದು? ಈ ದೇಶದಲ್ಲಿ ಬದುಕಿ, ಈ ದೇಶದ ಅನ್ನ ನೀರು ಗಾಳಿಯನ್ನ ಸೇವಿಸಿ, ಈ ದೇಶದ ಶತ್ರು ಆ ಪಾಕಿಸ್ತಾನಕ್ಕೆ ಪ್ರೀತಿಯನ್ನು ತೋರಿಸ್ತೀರಲ್ವಾ? ಹೊಟ್ಟೆಗೆ ಏನ್ ತಿಂತೀರಾ? ದೇಶದ ಹೊರಗಿನ ಶತ್ರುಗಳಿಗಿಂತ
ದೇಶದ ಒಳಗಿನ ಇಂತಹ ಶತ್ರುಗಳೇ ಬಹಳ ಅಪಾಯಕಾರಿ. ಅಣ್ಣ ಪ್ರಿಯಾಂಕ್ ಖರ್ಗೆ ಅವರೇ, ಕಲಬುರ್ಗಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅದು ಏನು, ಮಾನವೀಯತೆಯೇ ಮೊದಲ ಧರ್ಮ, ಧರ್ಮವನ್ನ ಕೇಳಿ ಅಲ್ಲಿ ಉಗ್ರರು ಗುಂಡನ್ನ ಹಾರಿಸಿಯೇ ಇಲ್ಲ ಅಂತ ಹೇಳಿದ್ರಲ್ವಾ ಅಣ್ಣ. ಈಗ ಮಾತಾಡಿ ಅಣ್ಣ, ಎಲ್ಲ ಬಿಡಿ. ಸೋಷಿಯಲ್ ಮೀಡಿಯಾದಲ್ಲಿ ಆ ವೈರಲ್ ಆಗ್ತಾ ಇರುವಂತ ಆ ಪುಟ್ಟ ಹುಡುಗನ ಮಾತನ್ನ ಕೇಳಿದೀರಾ? ಕೇಳಿಲ್ಲ ಅಂದ್ರೆ ಒಂದು ಬಾರಿ ಹೋಗಿ ಕೇಳಿ. ನಿಮ್ಮ ಯೋಚನೆ ಬದಲಾದ್ರೂ ಬದಲಾಗಬಹುದು. ಹಿಂದೂ ಮುಸ್ಲಿಂ ಅಂತ ಬೇರೆ ಬೇರೆ ನಿಲ್ಲಿಸಿ ಹಿಂದೂಗಳನ್ನ ಮಾತ್ರ ಕೊಂದ್ರು ಅಂತ ಹೇಳ್ತಾನೆ ಪಾಪ. ಇದು ಪ್ರೊಪಗ್ಯಾಂಡನ ಹಾಗಾದ್ರೆ? ಸುಳ್ಳ ಹಾಗಾದ್ರೆ? ಇದು ವಾಸ್ತವ ಅಲ್ವಾ? ಸಾವಿನಲ್ಲೂ ಭಾರತೀಯರ ಮೇಲಿನ, ದೇಶದ ಮೇಲಿನ ಅವರ ದಾಳಿಯಲ್ಲೂ ಕೂಡ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ತಾ ಇರುವಂತದ್ದು ಯಾರು? ತಾವುಗಳಲ್ವಾ? ತಮ್ಮಂಥವ್ರಲ್ವಾ? ವೀಕ್ಷಕರೇ, ನಮ್ಮವರು ಯಾರು, ನಮ್ಮ ಜೊತೆಗೆ ಇದ್ದುಕೊಂಡು ನಾಟಕವನ್ನ ಮಾಡಿಕೊಂಡು ಬೇರೆ ದೇಶಕ್ಕೆ ಸಪೋರ್ಟ್ ಮಾಡೋರು ಯಾರು ಅಂತ ಗೊತ್ತಾಗೋದೇ ಇಂತಹ ಸಂದರ್ಭಗಳು ಬಂದಾಗ. ಈ ಘಟನೆ ಕುರಿತಾದ ಎಷ್ಟು ಮಂದಿ ಖುಷಿ ಪಟ್ಟಿಲ್ಲ ಪೆಹಲ್ಗಾಮ್ ದಾಳಿ ಕುರಿತಾಗಿ? ಹಾಕ್ತೀನಿ ನೋಡಿ. ಅದೆಷ್ಟು ಮುಸ್ಲಿಂ ಉಗ್ರ ಮನಸ್ಥಿತಿಗಳು ಖುಷಿ ಪಟ್ಟಿಲ್ಲ. ಯಾಕೆ? ಹಾಗಾದ್ರೆ ನಿಮ್ ಪ್ರಕಾರ ಸೆಕ್ಯುಲರ್ ಅಂದ್ರೆ ಏನು? ಯಾವ ಸೆಕ್ಯುಲರ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಯಾವ ವಿಚಾರದಲ್ಲಿ ಮಾತಾಡ್ತಾ ಇದ್ದೀರಾ? ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕರಿಂದ ಅಮಾಯಕ ಹಿಂದೂಗಳ ನರಮೇಧ ಆಗಿದೆ. ಅಮಾಯಕ ಭಾರತೀಯರ ಸಾವನ್ನ ಇವ್ರುಗಳು ವಿಜೃಂಭಿಸ್ತಾ ಇರಲ್ವಾ? ಇಂಥವುಗಳು ಭಾರತದಲ್ಲಿ ಇರೋದಕ್ಕೆ ಯೋಗ್ಯವಾ? ಯೋಗ್ಯರಿದಾರ ಅವರು? ಅದ ಯಾರೋ ಒಬ್ಬ ಅಸ್ಸಾಂ ಶಾಸಕ ಅಂತೆ, ಇನ್ಯಾರೋ ನಿಚ್ಚು ಮಂಗಳೂರಂತೆ, ಇನ್ಯಾರೋ ಬಿಹಾರದ ಮೂಲದವನಂತೆ. ಜಸ್ಟ್ ಎಕ್ಸಾಂಪಲ್ಸ್ ಅಷ್ಟೇ. ಇಂತಹ ಬಹಳಷ್ಟು ಮಂದಿ ಇದ್ದಾರೆ, ಬರ್ತಾನೇ ಇದೆ. ಪಾಪಿ ಪಾಕಿಸ್ತಾನ ಭಾರತದ ಮೇಲೆ ಈ ದಾಳಿಯನ್ನ ಮಾಡಿದ್ರೆ, ಈ ರೀತಿ ದಾಳಿಯನ್ನ ಮಾಡಿದ್ರೆ, ಆ ದೇಶದ ಪರವಾಗಿ ನಿಲ್ಲುವಂತಹ ನಮ್ಮದೇ ದೇಶದ ಒಳಗಿರುವಂತಹ ಭಯೋತ್ಪಾದಕರು ಇವರುಗಳು. ಇಂಥವರನ್ನು ಒಬ್ಬರನ್ನು ಕೂಡ ಬಿಡಬಾರ್ದು, ತಕ್ಕ ಶಿಕ್ಷೆ ಆಗಲೇಬೇಕು. ವೀಕ್ಷಕರೇ, ಇವರುಗಳು ಭಾರತದಲ್ಲೇ ಇದ್ದುಕೊಂಡು ಇಂತಹ ಪಾಪಿ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಡ್ಯಾನಿಶ್ ಕನೇರಿಯಾ, ಪಾಕಿಸ್ತಾನಿ ಕ್ರಿಕೆಟರ್, ಅವರು ಗೊತ್ತಿರಬಹುದು ನಿಮಗೆ. ಅವರು ಈ ಟೆರರಿಸ್ಟ್ ಅಟ್ಯಾಕ್ ಆದಾಗ ಟ್ವೀಟ್ ಮಾಡ್ತಾರೆ ಭಾರತದ ಪರವಾಗಿ, ಪಾಕಿಸ್ತಾನನ್ನ ಕ್ವೆಶ್ಚನ್ ಮಾಡಿ ಮಾಡ್ತಾರೆ. ಅಲ್ಲ, ಅವ್ರು ಯಾವತ್ತೂ ಕೂಡ ಭಾರತದ ಪರವಾಗಿ ನಿಂತಿರೋರು ಬಿಡಿ. ಟ್ವೀಟ್ ಮಾಡ್ತಾರೆ ಅವ್ರು ಏನಂತ: ಇಫ್ ಪಾಕಿಸ್ತಾನ್ ಟ್ರೂಲಿ ಹ್ಯಾಸ್ ನೋ ರೋಲ್ ಇನ್ ಪೆಹಲ್ಗಾಮ್ ಟೆರರ್ ಅಟ್ಯಾಕ್, why hasn't Prime Minister Shehbaz Sharif condemned yet? Why are your forces suddenly on high alert? Because deep down you know the truth. You are sheltering and nurturing terrorists. Shame on you. ಆ ಮೂಲಕ ಪಾಕಿಸ್ತಾನದ ನಿಜ ಬಣ್ಣ ಏನನ್ನುವಂಥದ್ದನ್ನು ಅವರು ತಮ್ಮ ಟ್ವೀಟ್ಗಳ ಮೂಲಕ ಹೊರಹಾಕ್ತಾರೆ. ಟೆರರಿಸಮಿಗೆ ಅಂತ್ಯ ಹಾಡಬೇಕು ಅಂತ. ಪಾಕಿಸ್ತಾನದ ಒಬ್ಬ ಕ್ರಿಕೆಟರ್ ಹೀಗೆ ಹೇಳಿದ್ರೆ ಭಾರತದ ಮುಸಲ್ಮಾನರಿಗೆ ಯಾಕೆ ಉರಿಯುತ್ತೆ? ಯಾಕೆ ಅವರನ್ನು ವಿರೋಧ ಮಾಡ್ತಾರೆ? ಅವರೇ ಟ್ವೀಟ್ ಮಾಡಿದ್ರೆ ಅದಕ್ಕೆ ಏನ್ ಗೊತ್ತಾ? Why do some Indian Muslims get offended whenever I tweet something genuinely curious? Just asking. ನಾನು ಜೆನ್ಯೂನ್ ಆಗಿ ಏನೋ ಒಂದು ಟ್ವೀಟ್ ಮಾಡಿದಾಗ ಯಾವಾಗಲೂ ಮುಸಲ್ಮಾನರು ಯಾಕೆ ನನ್ನ ವಿರುದ್ಧ ರೊಚ್ಚಿಗೆ ಹೇಳ್ತಾರೆ ಅಂತ ಕೇಳ್ತಾರೆ. ಇದು ಇಲ್ಲಿನವರ ಮಾನಸಿಕತೆ. ಆದರೆ ಸೆಕ್ಯುಲರ್ಗಳ ಪ್ರಕಾರ ಇಲ್ಲಿ ಸುಮ್ಮನೆ ಜಾತಿ ಧರ್ಮ ಅಂತ ತರ್ತಾ ಇರೋದು. ಸುಮ್ಮನೆ ಅಂಥದ್ದೇನು ಇಲ್ಲವೇ ಇಲ್ಲ, ಅಂಥದ್ದೇನು ಆಗೇ ಇಲ್ಲ ಮೊನ್ನೆ ಅಲ್ಲಿ ಅಲ್ವಾ? ವಾಸ್ತವ ಏನಿದೆ ಅದನ್ನ ಹೇಳಿದಾಗ ಅದನ್ನ ಒಪ್ಕೊಳ್ಳೋದಕ್ಕೆ ಏನು ಕಷ್ಟ ಅಂತ. ವೀಕ್ಷಕರೇ, ನಾವು ಉರಿ ದಾಳಿಗೆ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಿದ್ವಿ, ಪುಲ್ವಾಮಾ ಅಟ್ಯಾಕಿಗೆ ಏರ್ ಸ್ಟ್ರೈಕ್ ಅನ್ನ ಮಾಡಿದ್ವಿ. ಈ ಕಾಂಗ್ರೆಸ್ ಮಂದಿ ಕೇಳೋದನ್ನ ನೋಡಿದ್ದೀನಿ,
ಈ ಭಾರತ ಯಾಕೆ ಕೇವಲ ಆಕ್ಷನ್ಗೆ ಮಾತ್ರ ರಿಯಾಕ್ಷನ್ ಅನ್ನು ಕೊಡುತ್ತೆ? ನಾವೇ ಯಾಕೆ ಮೊದಲೇ ಆಕ್ಷನ್ ಅನ್ನ ತಗೊಳ್ಳೋದಿಲ್ಲ ಅಂತ. ಕರೆಕ್ಟು, ಪ್ರಶ್ನೆ ಏನೋ ಚೆನ್ನಾಗಿದೆ. ಆದರೆ ಈ ಒಂದು ಸ್ವಲ್ಪ ಹಿಂತಿರುಗಿ ನೋಡ್ಬೇಕಲ್ವಾ? 26/11 ಮುಂಬೈ ದಾಳಿ ಆದಾಗ ಯಾರ ಸರ್ಕಾರ ಇತ್ತು? ಕಾಂಗ್ರೆಸ್ ಸರ್ಕಾರ ಅಲ್ವಾ? ಆಗ ಆ ಆಕ್ಷನ್ಗೆ ಎಂತಹ ರಿಯಾಕ್ಷನ್ ಅನ್ನ ತಗೊಂಡ್ರಿ? ಎಂತ ಆಕ್ಷನ್ ಅನ್ನ ತಗೊಂಡಿದ್ರು? ಎಂತ ರಿಯಾಕ್ಷನ್ ಅನ್ನ ತಗೊಂಡಿದ್ರು? ಬರಾಕ್ ಒಬಾಮಾ ಅವರು ಪ್ರಾಮಿಸ್ಡ್ ಲ್ಯಾಂಡ್ ಅನ್ನುವಂಥ ಪುಸ್ತಕದಲ್ಲಿ ಬರೀತಾರೆ. ಮನಮೋಹನ್ ಸಿಂಗ್ ಅವರು ಹೇಳ್ತಾರಂತೆ 26/11 ಮುಂಬೈ ಅಟ್ಯಾಕ್ ಆದಾಗ ಅದಕ್ಕೆ ಪ್ರತೀಕಾರವನ್ನ ಯಾಕೆ ತೀರಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಬೈ ಚಾನ್ಸ್ ನಾವು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಿದ್ರೆ ಅದು ಬಿಜೆಪಿಗೆ ಪ್ಲಸ್ ಆಗ್ತಾ ಇತ್ತು. ಹಾಗಾಗಿ ಅಲ್ಲಿ ಏನು ಕೂಡ ರಿಯಾಕ್ಷನ್ ಮಾಡಿಲ್ಲ ಅಂತ ಹೇಳ್ತಾರೆ. ನೀವೇ ಒಂದು ಬಾರಿ ಹೇಳಿ, ಮೋದಿಜಿ ಅಧಿಕಾರಕ್ಕೆ ಬಂದ ನಂತರ ನರಕಾಗಿದ್ದಂಥ ಕಾಶ್ಮೀರವನ್ನ ಸ್ವರ್ಗ ಮಾಡಿದ್ರು. ಅದು ಬಿಡಿ, ಕಾಶ್ಮೀರ ಬಿಟ್ಟು ಬೇರೆ ಎಲ್ಲಿ ಅಟ್ಯಾಕ್ ಆಗಿದೆ ಮೋದಿಜಿ ಬಂದ ಮೇಲೆ? ಇಲ್ಲ ಅಲ್ವಾ? ಅದೇ ಕಾಂಗ್ರೆಸ್ ಇರುವಾಗ ಮುಂಬೈಗೆ ಬಂದು ದಾಳಿ ಮಾಡಿ ಹೋಗ್ತಾ ಇದ್ರು. ಆದ್ರೂ ರಿಯಾಕ್ಷನ್ ತಗೊಳ್ತಾ ಇದ್ರಾ? ಇಲ್ಲ. ಉತ್ತರ ಕೊಟ್ಟಿದ್ದಾಗ ಭಾರತ ಇಲ್ಲ. ಆ ಸಂದರ್ಭದಲ್ಲಿ ಇಂಡಸ್ಟ್ರೀಟಿಯನ್ನ ನಿಲ್ಲಿಸಬಹುದಿತ್ತು. ಆದ್ರೆ ಮನಮೋಹನ್ ಸಿಂಗ್ ಅವರು ಹೇಳ್ತಾರೆ 26/11 ಮುಂಬೈ ದಾಳಿ ಆದಾಗ ನಾನು ಯಾವುದೇ ಆಕ್ಷನ್ ಅನ್ನ ತಗೊಳ್ಳದೇ ಇರೋದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ ಅಂತ. Let me say there was enormous pressure on me at that time. I resisted that pressure, and I think the decisions that I and our government took was on balance the right decision. ये हमला सिर्फ निहत्थे पर्यटकों पर नहीं हुआ है, देश के दुश्मनों ने भारत की आत्मा पर हमला करने का दुस्साहस किया है. मैं बहुत स्पष्ट शब्दों में कहना चाहता हूं, जिन्होंने ये हमला किया है उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी. सजा मिलकर के रहेगी. अब आतंकियों की बची खुची जमीन को भी मिट्टी में मिलाने का समय आ गया है. ವೀಕ್ಷಕರೇ, ಮತ್ತೆ ಹೇಳ್ತೀನಿ, ಯಾವತ್ತೂ ಹೇಳ್ತೀನಿ, ನಾನು ಮುಸ್ಲಿಂ ಅನ್ನೋದಕ್ಕಿಂತ ಮೊದಲು ಒಬ್ಬ ಹೆಮ್ಮೆಯ ಭಾರತೀಯ. ಮೋದಿಜಿಯವರ ಪ್ರತಿ ಹೆಜ್ಜೆಯಲ್ಲೂ ಕೂಡ ಹಿಂದೆಯೂ ಇದ್ದೆ, ಈಗಲೂ ಇದ್ದೀನಿ, ಮುಂದೆಯೂ ನಿಲ್ತೀನಿ. ಯಾಕಂದ್ರೆ ಮೋದಿಜಿ ಮೇಲೆ ಸಂಪೂರ್ಣವಾದಂತಹ ನಂಬಿಕೆ, ಭರವಸೆ ಇದೆ. ಪಾಕಿಸ್ತಾನ ಬರ್ಬಾದ್ ಆಗೋದನ್ನು ನೋಡಿ ನನಗೆ ಖುಷಿ ಪಡಬೇಕು. ನನ್ನ ದೇಶದ ಮುಂದೆ ಯಾರು ಕೂಡ ಮುಖ್ಯರು ಅಲ್ಲ, ದೊಡ್ಡವರು ಅಲ್ಲ. ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ತಯಾರಿಗಳಂತೂ ಬಹಳ ಜೋರಾಗಿ ನಡೀತಾ ಇದೆ. ನಾವು ನೋಡ್ತಾ ಇದ್ದೀವಿ. ಪಾಕನ್ನ ಹೊಡೆದುರುಳಿಸುವಂತಹ ಆ ಕ್ಷಣಗಳನ್ನು ಕಣ್ತುಂಬಿಸಿಕೊಳ್ಳೋದಕ್ಕೆ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಅದು ಆದಷ್ಟು ಬೇಗ ಆಗಲಿ. ನಮಸ್ಕಾರ. ಜೈ ಹಿಂದ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.